Okay, students. So as we know, we have started with third unit. Okay. So ಸ್ವಲ್ಪ part ಆಗಿತ್ತು, but I think you all have not remembered that all. Okay. So ಇಷ್ಟು ದಿನ ಗ್ಯಾಪ್ ಇದೆ ಸಲ ನೀವೇನು ಅದನ್ನು ರಿಮೆಂಬರ್ ಮಾಡೋಂಗಿಲ್ಲ ಅಂತ ಅನ್ಕೋತೀನಿ. So we'll start once again with the third unit. Okay. So third unit name is Albert Einstein, Werner Heisenberg. Okay. So ಇಲ್ಲೇ ಐನ್ಸ್ಟೀನ್ ಮತ್ತು ಹ್ಯಾಸನ್ಬರ್ಗಿಂದ ವರ್ಕ್ಸ್ ಬಗ್ಗೆ ಕೊಟ್ಟಾರ. ಓಕೆ. ಸೊ ಐನ್ಸ್ಟೀನ್ ಹೆಂಗಿದ್ದ, ಅವ ಏನೇನು ಮಾಡ್ದ, ಓಕೆ, ಹ್ಯಾಸನ್ಬರ್ಗ್ ಏನು ಮಾಡ್ದ, ಓಕೆ. ಸೊ ಅವರಿಬ್ಬರ ಬಗ್ಗೆ ಕೊಟ್ಟಾರ. ವಿಲ್ ಸಿ ದಟ್ ಒನ್. ಓಕೆ. ಸೊ ಐನ್ಸ್ಟೀನ್ ಪೀರಿಯಡ್ ಇಸ್ 1879 to 1955 ಆ್ಯಂಡ್ ಹ್ಯಾಸನ್ಬರ್ಗ್ ಇಸ್ 1901 to 1976. ಓಕೆ. ವಿಲ್ ಸ್ಟಾರ್ಟ್ ದಿಸ್ ಒನ್. Okay, reason and logic were the means by which the Greek had sought to understand nature. Okay, so Greeks ಅವರು ನೇಚರ್ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಂತಂದ್ರೆ ಅವ್ರು ಏನು ಅಪ್ಲೈ ಮಾಡಿದ್ರು ಅಂತಂದ್ರೆ ರೀಸನ್ ಆ್ಯಂಡ್ ಲಾಜಿಕ್. ಓಕೆ. ಸೊ ದ ಟೂ ಟರ್ಮ್ಸ್ ಯಾವುದು, ರೀಸನ್ ಆ್ಯಂಡ್ ಲಾಜಿಕ್, ಅವೆರಡೂ ಇಟ್ಕೊಂಡು ಗ್ರೀಕ್ಸ್ದವರು ನೇಚರ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು. ಓಕೆ. ಸೊ ನೇಚರ್ ಇಸ್ ನಥಿಂಗ್ ಬಟ್ ಯುವರ್ ಎನ್ವಿರಾನ್ಮೆಂಟ್ ಇರ್ಬೋದು, ಅಥವಾ ಟ್ರೀಸ್ ಬಗ್ಗೆ ಇರ್ಬೋದು, ಓಕೆ, ಅಥವಾ ಫಾರೆಸ್ಟ್ ಬಗ್ಗೆ ಇರ್ಬೋದು, ಓಕೆ, ಅಥವಾ ಅಟ್ಮಾಸ್ಫಿಯರ್ ಬಗ್ಗೆ ಇರ್ಬೋದು, ಸೊ ಏನೇ ಇರ್ಬೋದು. ಸೊ ಗ್ರೀಕ್ಸ್ದವ್ರು ಏನು ಮಾಡಿದರು, ರೀಸನ್ ಆ್ಯಂಡ್ ಲಾಜಿಕ್ ಇವೆರಡು ಟರ್ಮ್ಸ್ನ ಇಟ್ಕೊಂಡು ಏನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು, ನೇಚರ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು. ಓಕೆ. ಆಮೇಲೆ ಮೆಡಿವಲ್ ಸೈನ್ಸ್ ಲೈಕ್ ವೈಸ್ ವಾಸ್ ಮೋರ್ ಥಿಂಕಿಂಗ್ ದೆನ್ ಡೂಯಿಂಗ್. ಓಕೆ. ಸೊ ಮೆಡಿವಲ್ ಸೈನ್ಸ್ ಯಾವಾಗ ಬರ್ತದೆ ಅಂತಂದರೆ ಬಿಫೋರ್ ದ ಸೈನ್ಸ್ ಎಕ್ಸಿಸ್ಟ್ ಇನ್ ಟು ದ ವರ್ಲ್ಡ್. ಓಕೆ. ಸೊ ಸೈನ್ಸ್ ಬರೋಕ್ಕೆ ತಪ್ಪೆಲ್ಲ ಮೆಡಿವಲ್ ಸೈನ್ಸ್ ಇರ್ತದೆ. ಸೊ ಆ ಟರ್ಮ್ನಾಗ ಏನಾಗ್ತಿತ್ತು ಅಂದರೆ ಜಸ್ಟ್ ಅವಾಗ ಸೈನ್ಸ್ ಬಗ್ಗೆ ಇನ್ವೆನ್ಷನ್ ಮಾಡಾಕತ್ತಿದ್ರು ಅಥವಾ ಕಲಿಯಾಕತ್ತಿದ್ರು. ಓಕೆ. ಸೊ ಅವಾಗ ಏನು ಹೇಳ್ತಾನೆ, ಮೆಡಿವಲ್ ಸೈನ್ಸ್ ಲೈಕ್ ವಾಸ್ ಮೋರ್ ಥಿಂಕಿಂಗ್ ದೆನ್ ಡೂಯಿಂಗ್. ಅಲ್ಲಿ ಏನು ಮಾಡ್ತಿದ್ರು, ಬರೀ ಥಿಂಕ್ ಮಾಡ್ತಿದ್ರು, ಇನ್ನು ಪ್ರಾಕ್ಟಿಕಲಾಗಿ ಇನ್ನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ ಮೆಡಿವಲ್ ಸೈನ್ಸ್ ಒಳಗೆ, ಬರೀ ಥಿಯರೀಸ್ ನೋಡ್ತಿದ್ರು. ಓಕೆ. ನೆಕ್ಸ್ಟ್ Franciscan. Okay, Franciscan is a scientist. Okay, 1561 to 1626. Franciscan Bacon suggested a new set of rules for scientific inquiry that laid emphasis on repeated observation, and Galileo took up the suggestion. Okay, ಆ ಪೀರಿಯಡ್ನಾಗ ಮೆಡಿವಲ್ ಸೈನ್ಸ್ ಅಥವಾ ಬಿಫೋರ್ ದ ಸೈನ್ಸ್ ಕೇಮ್ ಇನ್ ದ ಎಕ್ಸಿಸ್ಟೆನ್ಸ್ ಫ್ರಾನ್ಸಿಸ್ ಬ್ಯಾಕೋನ್ ಅಂತ ಒಬ್ಬನಿದ್ದ. ಓಕೆ. ಅವ ಏನು ಸಜೆಸ್ಟ್ ಮಾಡಿದ್ದ ಅಂತಂದರೆ, ಈ ಸಜೆಸ್ಟೆಡ್ ಎ ನ್ಯೂ ಸೆಟ್ ಆಫ್ ರೂಲ್ಸ್. ವಾಟ್ ರೂಲ್ಸ್? ಓಕೆ. ಫಾರ್ ಸೈಂಟಿಸ್ಟ್ ಎಂಕ್ವೈರಿ ದ್ಯಾಟ್ ಲೇಡ್ ಎಂಪಸಿಸ್ ಆನ್ ರಿಪೀಟೆಡ್ ಅಬ್ಸರ್ವೇಷನ್. ಓಕೆ. ಏನು ರೂಲ್ ಮಾಡಿದ್ದ ಅಂತಂದರೆ, ಸೈಂಟಿಸ್ಟ್ಗಳು ಏನಾರ ಹೊಸ ಎಂಪಸೈಸಸ್ ತೆಗೆದ್ರು ಅಥವಾ ಏನಾರ ಹೊಸ ಥಿಯರೀಸ್ನ ತೆಗೆದ್ರು ಅಂತಂದ್ರೆ ಅಲ್ಲೇ ರಿಪೀಟೆಡ್ ಅಬ್ಸರ್ವೇಷನ್ ಮಾಡಬೇಕು ಅಂತ ಅವ ಹೇಳ್ದ. ಓಕೆ. ಸೊ ಏನೋ ಒಂದು ಹೊಸ ರೂಲ್ಸ್ ಬಂತು ಅಂತಂದ್ರೆ ಅಲ್ಲೇ ಅದನ್ನು ರಿಪೀಟೆಡ್ ಅಬ್ಸರ್ವೇಷನಿಂದ ಅದ್ರ ಬಗ್ಗೆ ತಿಳ್ಕೊಬೋದು ಅಥವಾ ಅದ್ರ ಬಗ್ಗೆ ಎಂಪಸೈಸ್ ಮಾಡ್ಕೋಬೋದು ಅಂತ ಅವ ಹೇಳ್ದ. ಓಕೆ. ಏನು ಫ್ರಾನ್ಸಿಸ್ ಬ್ಯಾಸ್ಕೋನ್ ಏನು ಸಜೆಸ್ಟ್ ಮಾಡ್ದ ಅಂತಂದರೆ, ಏನೋ ಒಂದು ನಾವು ಹೊಸ ತೆಗೆದ್ವಿ ಅಂತಂದ್ರೆ ಅಥವಾ ಏನೋ ಒಂದು ಹೊಸ ಥೆರಿನ ನೋಡಿದ್ವಿ ಅಥವಾ ಹೊಸ ಏನೋ ರಿಲೇಟಿವಿಟಿನ ತೆಗೆದ್ವಿ ಅಂತಂದರೆ ಅದ್ರ ಬಗ್ಗೆನ ನಾವು ಯಾವಾಗ ತಿಳ್ಕೊಬೋದು ಅಂತಂದ್ರೆ ಒಂದು ರಿಪೀಟೆಡ್ ಅಬ್ಸರ್ವೇಷನ್ ಅಂತ ಅದನ್ನು ಎಲ್ಲ ಎಂಪಸೈಸಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ. ಸೊ ರಿಪೀಟೆಡ್ ಅಬ್ಸರ್ವೇಷನ್, ಈಗ ನೀವು ಏನಾರ ಹೊಸಾದ ಮನ್ಯಾಗ ತೊಗೊಂಬಂದ್ರಿ ಅಂತ ತಿಳ್ಕೊರಿ. ಓಕೆ. ಯು ಡೋಂಟ್ ನೋ ಹೌ ಟು ಆಪ್ರೇಟ್ ದಟ್ ಒನ್. ಓಕೆ. ನಿಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊರಿ. ಸೊ ಅವಾಗ ಏನು ಮಾಡ್ತೀರಿ, ಅದನ್ನು ನೋಡಿ ಬೇರೆ ಬೇರೆ ಟೈಪ್ನಾಗ ನೋಡಿ ಅದ್ರದ್ದೆಲ್ಲ ತಿಳ್ಕೊತಿರೋ ಇಲ್ಲೋ. ಓಕೆ. ಸೊ ಹಂಗೆ ಅಮ್ಮ ಹೇಳ್ತಾನೆ, ಏನೋ ಒಂದು ಹೊಸದು ಸೆಟ್ ಆಫ್ ಒಂದು ಹೊಸದು ಏನೋ ಬಂತು ಅಂತಂದ್ರೆ ಅದನ್ನು ನಾವು ರಿಪೀಟೆಡ್ ಅಬ್ಸರ್ವೇಷನ್ನಿಂದ ಮಾಡ್ತೀವಿ ಅಂತ ತಿಳ್ಕೊತೀವಿ ಅಂತ ಹೇಳ್ತಾನೆ. ಓಕೆ. ಸೊ ಗ್ಯಾಲಿಲಿಯೋ ಟುಕ್ ಅಪ್ ದ ಸಜೆಷನ್. ಸೊ ಇದ್ರಾಗ ಗ್ಯಾಲಿಲಿಯೋ ಏನು ಮಾಡ್ತಾನೆ, ಆ ಸಜೆಷನ್ನ ತಗೋತಾನೆ ಅಂತ ಹೇಳ್ತಾನೆ. ಓಕೆ. ನೆಕ್ಸ್ಟ್ ಇಲ್ಲಿ ಭಾಳ ಸೈಂಟಿಸ್ಟ್ಗಳು ಬರ್ತಾರೆ ನೋಡಿರಿ. ಹ್ಯಾರ್ವೆ ದ ಕೆಮಿಸ್ಟ್, ಹ್ಯಾರ್ವೆ ಏನದಾನ ಕೆಮಿಸ್ಟ್ ಅದಾನ, ರಾಬರ್ಟ್ ಬಾಯ್, ನ್ಯೂಟನ್, ವೋಲ್ಟಾ, ಲಾವೆಸ್ಕರ್, ಫ್ಯಾರಡೆ, ಡಾರ್ವಿನ್, ಮ್ಯಾಕ್ಸ್ವೆಲ್. Okay, all these men and their colleagues in science advanced hypotheses and devised experiments to test their hypotheses. They built their own equipments and they used more and more accurate instruments to measure the result. Okay, so ಇವರೆಲ್ಲ ಏನು ಮಾಡಿದ್ರು ಅಂತಂದ್ರೆ, all these men, okay,
ಆ್ಯಂಡ್ ದೇರ್ ಕಲೀಗ್ಸ್ ಇನ್ ಸೈನ್ಸ್. ಅವ್ರು ಆ ಮೆನ್ಸ್ ಅಂದರೆ ಯಾರು ಮೆನ್ಷನ್ ಮಾಡಲ್ಲ, ಅವ್ರು ಹಾರ್ವೆ, ರಾಬರ್ಟ್, ನ್ಯೂಟನ್, ವೋಲ್ಟಾ, ಫ್ಯಾರಡೆ, ಡಾರ್ವಿನ್, ಮ್ಯಾಕ್ಸ್ವೆಲ್. ಸೊ ಇವರೆಲ್ಲ ಏನು ಮಾಡಿದ್ರು ಅಂತಂದ್ರೆ ಅವರು ಮತ್ತು ಅವ್ರ ಕಲೀಗ್ಸ್ ಕೂಡಿ ಅಡ್ವಾನ್ಸ್ ಹೈಪೋಥೈಸಿಸ್ ಬಗ್ಗೆ ವರ್ಕ್ ಮಾಡಾಕತ್ತಿದ್ರು. ಓಕೆ, ಆ್ಯಂಡ್ ಡಿವೈಸ್ ಎಕ್ಸ್ಪೆರಿಮೆಂಟ್ಸ್ ಟು ಟೆಸ್ಟ್ ದಿಸ್ ಹೈಪೋಥೈಸಿಸ್. ಸೊ ಅದ್ರಲ್ಲಿ ಮಾಡಿದರು, ಒಂದು ಎಕ್ಸ್ಪೆರಿಮೆಂಟ್ಸ್ನ ಮಾಡಿದರು. ಸೊ ಆ ಹೈಪೋಥೈಸಿಸ್ನ ಟೆಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡಿದರು. ಆಮೇಲೆ ದೇ ಬಿಲ್ಡ್ ದೇರ್ ಓನ್ ಇಕ್ವಿಪ್ಮೆಂಟ್ಸ್. ಓಕೆ, ತಮ್ಮದೇ ಆದಂಥ ಇಕ್ವಿಪ್ಮೆಂಟ್ಸ್ನ ರೆಡಿ ಮಾಡಿದರು. ಆ್ಯಂಡ್ ದೇ ಯೂಸ್ಡ್ ಮೋರ್ ಆ್ಯಂಡ್ ಮೋರ್ ಅಕ್ಯುರೇಟ್ ಇನ್ಸ್ಟ್ರೂಮೆಂಟ್ಸ್ ಟು ಮೆಷರ್ ದ ರಿಸಲ್ಟ್. ಓಕೆ, ಹೊಸಾದ ತಮ್ಮದಂಥ ಇಕ್ವಿಪ್ಮೆಂಟ್ಸ್ನ ರೆಡಿ ಮಾಡಿದರು. ಆಮೇಲೆ ಒಂದು ಅಕ್ಯುರೇಟ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿ ಅಲ್ಲೇ ರಿಸಲ್ಟ್ಸ್ನ ಮೆಷರ್ ಮಾಡ್ತಿದ್ರು ಅಂತ ಹೇಳ್ಬೋದು. ಓಕೆ, ಸೊ ದೀಸ್ ಮೆನ್ಸ್ ವೇರ್ ವರ್ಕ್ಡ್ ಆನ್ ದ ಹೈಪೋಥೈಸಿಸ್, ಅಡ್ವಾನ್ಸ್ಡ್ ಹೈಪೋಥೈಸಿಸ್. ಓಕೆ, next, after the Renaissance, to science as a body of idea was added science as a back of observed empirical finds. Okay, so Renaissance ಆದಮೇಲೆ ಏನಾಯ್ತು, ಸೈನ್ಸಿಂದ ಏನು ಐಡಿಯಾಸ್ ಅದಾವೆ, ಸೈನ್ಸ್ ಆಸ್ ಎ ಬಾಡಿ ಆಫ್ ಐಡಿಯಾಸ್. ಸೊ ಅದನ್ನು ಏನು ಮಾಡಿದರು, ಬ್ಯಾಂಕ್ ಆಫ್ ಅಬ್ಸರ್ವ್ಡ್ ಎಂಪಿರಿಕಲ್ ಫ್ಯಾಕ್ಟ್ಸ್ ಅಂತ ಹೇಳಿದೆ. ಆ್ಯಕ್ಚುಲಿ ರಿನೈಸನ್ಸ್ ಆದಮೇಲೆ ಸೈನ್ಸ್ನ ಚಲೋ ಆಗಿ ಬಂತು ಅಂತ ಹೇಳ್ಬೋದು, ರಿನೈಸನ್ಸ್ ಪಿರಿಯಡ್ ಆದಮೇಲೆ. ಓಕೆ, ಸೊ ಆಲ್ ಯು ಹ್ಯಾವ್ ನೋ ಅಬೌಟ್ ದ ರಿನೈಸನ್ಸ್ ಪಿರಿಯಡ್, ಇಟ್ ಕೇಮ್ ಅಂಡರ್ ಯುವರ್ ಸೋಷಿಯಲ್ ಸೈನ್ಸ್. ಓಕೆ, ಸೊ ಅದು ಆದಮೇಲೆ ಏನಾಯ್ತು, ಸೈನ್ಸ್ನ ಚಲೋ ಅಬ್ಸರ್ವೇಷನ್ ಮಾಡಿ ಚಲೋ ಆ್ಯಡ್ ಮಾಡಕತ್ರು ಅಂತ ಹೇಳಿದೆ. ಓಕೆ, ನೆಕ್ಸ್ಟ್, at the beginning of the 20th century, so 20th century ಒಳಗೆ ಏನಾಗ್ತದೆ, however they was becoming plan that a theory could not always be tested and result could not always be measured in the traditional way. Okay, so 20th century ಒಳಗೆ ಒಂದು ಹೊಸ ಸೆಟ್ ಆಫ್ ಪ್ಲ್ಯಾನ್ ಬಂತು. ಓಕೆ, ಏನಂತಂತಂದ್ರೆ ಥೇರಿ ಏನು ಹೊಸದು ಇನ್ವೆಂಟ್ ಮಾಡಿರ್ತಾರಲ್ಲ ಅದನ್ನು ಟೆಸ್ಟ್ ಮಾಡಬಾರ್ದು, ಆಮೇಲೆ ರಿಸಲ್ಟ್ನ ಮೆಷರ್ ಮಾಡಬಾರ್ದು ಅಂತ ಒಂದು ವೇ ತೆಗೆದ್ರು ಅಥವಾ ಒಂದು ಪ್ಲ್ಯಾನ್ ಮಾಡಿದರು ಅಂತ ಹೇಳ್ಬೋದು. ಯಾವಾಗ, ಬಿಗಿನಿಂಗ್ ಆಫ್ ದ 20th century. ಓಕೆ, ಆಮೇಲೆ ನ್ಯೂಟನ್ ಆ್ಯಂಡ್ ಅದರ್ ಫಿಸಿಸ್ಟ್ ಸಿನ್ಸ್ ಇಸ್ ಟೈಮ್ had spoken of time and space as though they were fixed and absolute and therefore measurable, a fixed and absolute way ಅಂತ ಹೇಳ್ತಾನೆ. ಓಕೆ, ಸೊ ಆ ಟೈಮ್ನಾಗ ಏನು ಮಾಡ್ದೆ, ನ್ಯೂಟನ್ ಮತ್ತು ಅವನ ಜೊತೆ ಇದ್ದಾರೆ ಅದರ್ ಫಿಸಿಸ್ಟ್ ಏನು ಮಾಡಿದರು, ಅವ್ರು ಏನು ಮಾಡಿದ್ರು ಅಂತಂದ್ರೆ ಟೈಮ್ ಮತ್ತು ಸ್ಪೇಸ್ ಬಗ್ಗೆ ಸ್ಪೋಕ್ ಮಾಡಿದ್ರು. ಅಂದರೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಥವಾ ಏನೋ ಒಂದು ಥಿಯರಿನ ರೆಡಿ ಮಾಡಿದರು ಅಂತ ಹೇಳ್ತಾನೆ. ಓಕೆ, ಆಮೇಲೆ ಅವ್ರು ಏನು ಮಾಡಿರ್ತಾರಲ್ಲ ಅದು ಫಿಕ್ಸ್ಡ್ ಆ್ಯಂಡ್ ಅಬ್ಸಲ್ಯೂಟ್ ಅದ ಅಂತ ಹೇಳ್ತಾನೆ. ಓಕೆ, ಸೊ ಯಾವಾಗ ಅಂತಂದ್ರೆ ನೀವು 20th century ಒಳಗೆ ಏನು ಹೊಸ ಪ್ಲ್ಯಾನ್ ಬಂತಲ್ಲ, ಏನು ಪ್ಲ್ಯಾನ್, ಥಿಯರಿ ಕುಡ್ ನಾಟ್ ಬಿ ಟೆಸ್ಟೆಡ್ ಆ್ಯಂಡ್ ರಿಸಲ್ಟ್ಸ್ ಕುಡ್ ನಾಟ್ ಬಿ ಮೆಷರ್ಡ್ ಅಂತ ಏನು ಒಂದು ರೂಲ್ ಬಂತಲ್ಲ, ಆ ರೂಲ್ ಒಳಗೆ ನ್ಯೂಟನ್ ಮತ್ತು ಬೇರೆ ಫಿಸಿಕ್ಸ್ಗಳು ಏನು ಮಾಡಿದರು, ಒಂದು ಸೆಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಅಥವಾ ಒಂದು ಸೆಟ್ ಆಫ್ ಥಿಯರೀಸ್ನ ತೆಗೆದ್ರು ಅಥವಾ ಸ್ಪೋಕನ್ ಮಾಡಿದ್ರು. ಏನೋ ಅದ್ರ ಬಗ್ಗೆ ಏನೋ ಒಂದು ಮೆಷರ್ಮೆಂಟು ಅಂತ ಹೇಳಕತ್ತಿಲ್ಲ, ಥಿಯರಿ ಅಂತ ಹೇಳಕತ್ತಿಲ್ಲ, ಒಂದು ಎಕ್ಸ್ಪೆರಿಮೆಂಟ್ಸ್ನು ಅಂತ ಹೇಳಕತ್ತಿಲ್ಲ. ಓಕೆ, ಜಸ್ಟ್ ಈಸ್ ಟೆಲಿಂಗ್ ಸ್ಪೋಕನ್ ಅಂತ ಹೇಳ್ತಾನೆ. ಓಕೆ, ಅಲ್ಲಿ ನ್ಯೂಟನ್ ಮತ್ತು ಅದರ್ ಫಿಸಿಕ್ಸ್ ಏನು ಮಾಡಿದರು, ಟೈಮ್ ಮತ್ತು ಇದ್ರ ಬಗ್ಗೆ ಸ್ಪೇಸ್ ಬಗ್ಗೆ ಏನೋ ಒಂದು ಸ್ವಲ್ಪ ಮಾತಾಡಿದ್ರು ಅಂತ ಹೇಳ್ತಾನೆ. ಏನಂತಂದ್ರೆ ಅವೆರಡೂ ಏನದಾವಲ್ಲ ಫಿಕ್ಸ್ಡ್ ಮತ್ತು ಅಬ್ಸಲ್ಯೂಟ್ ಅದಾವ ಅಂತ ಹೇಳ್ತಾನೆ. ಯಾವುದು, ಟೈಮ್ ಮತ್ತು ಸ್ಪೇಸ್ ಫಿಕ್ಸ್ಡ್ ಮತ್ತು ಅಬ್ಸಲ್ಯೂಟ್ ಅದ ಅಂತ ಹೇಳ್ತಾರೆ. ಆ್ಯಂಡ್ ದೇರ್ ಫೋರ್ ಮೆಷರೇಬಲ್ ಇನ್ ಫಿಕ್ಸ್ಡ್ ಆ್ಯಂಡ್ ಅಬ್ಸಲ್ಯೂಟ್ ವೇ. ಸೊ ಅವನ್ನ ಯಾವಾಗೂ ಫಿಕ್ಸ್ಡ್ ಮತ್ತು ಅಬ್ಸಲ್ಯೂಟ್ ವೇದಾಗ ಮೆಷರ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ವೇವ್ಸ್ ಟ್ರಾವೆಲ್ ಇನ್ ವಾಟರ್. ಸೊ ವೇವ್ಸ್ ಏನದ ವಾಟರ್ನಾಗ ಟ್ರಾವೆಲ್ ಆಗ್ತದೆ. ದ ಮೀಡಿಯಮ್ ಆಫ್ ಸೌಂಡ್ ವೇವ್ಸ್ ಈಸ್ ದ ಅಟ್ಮಾಸ್ಫಿಯರ್. ವಾಟ್ ಈಸ್ ದ ಮೀಡಿಯಮ್ ಥ್ರೂ ವಿಚ್ ಲೈಟ್ ವೇವ್ಸ್ ಟ್ರಾವೆಲ್. ಓಕೆ, ಸೊ ಇಲ್ಲೇನು ಕ್ವಶನ್ ಕೇಳತ್ತಾನೆ ನೋಡ್ರಿ, ವೇವ್ಸ್ ಏನದಾವಲ್ಲ, ವಾಟರ್ ವೇವ್ಸ್ ಏನದಾವ ವಾಟರ್ ಒಳಗೆ ಟ್ರಾವೆಲ್ ಆಗ್ತದೆ. ಆಮೇಲೆ ಸೌಂಡ್ ಏನದ ಅಟ್ಮಾಸ್ಫಿಯರ್ ಒಳಗೆ ಟ್ರಾವೆಲ್ ಆಗ್ತದೆ. ಹಂಗಿತ್ತಂದ್ರೆ ಲೈಟ್ ಎದ್ರಾಗ ಟ್ರಾವೆಲ್ ಆಗ್ತದೆ ಅಂತ ಕೇಳಾಕತ್ತಾನೆ. ಓಕೆ, ಸೊ ಲೈಟ್ ವೇವ್ಸ್ ಎದ್ರಾಗ ಟ್ರಾವೆಲ್ ಆಗ್ತದೆ ಅಂತ ಕ್ವಶನ್ ಕೇಳಾಕತ್ತಾನೆ. ಸೊ ಎಕ್ಸಾಂಪಲ್ ನೀವು ಸನ್ನನ್ನೇ ಕನ್ಸಿಡರ್ ಮಾಡೋದು, ಲೈಟ್ ವೇವ್ಸ್ ಅಂದ್ರೆ ಮತ್ತೇನು ಇಲ್ಲಿ ಬೇರೆದು ತೊಗೊಂಡಿಲ್ಲ, ಸನ್ನನ್ನೇ ಕನ್ಸಿಡರ್ ಮಾಡಿರಿ, ಸನ್ ವೇವ್ಸ್ ಹೆಂಗೆ ಟ್ರಾವೆಲ್ ಆಗ್ತಾವ ಅಂತ. ಓಕೆ, ನೆಕ್ಸ್ಟ್, ದ ಆನ್ಸರ್ ಗಿವನ್ ಬೈ ಕ್ಲಾಸಿಕಲ್ ಫಿಸಿಸ್ಟ್ ವಾಸ್ ದ ಈದರ್. ಓಕೆ, ಸೊ ಇದರ ನಾವು ಏನು ಮಾಡಿದೆ, ಒಬ್ಬನ ಎಕ್ಸ್ಪೆರಿಮೆಂಟ್ ಮಾಡಿದೆ. ಏನಂತೆ, ನಾಟ್ ಎಕ್ಸ್ಪೆರಿಮೆಂಟ್, ಏನೋ ಒಂದು ಫಿಸಿಕಲ್ ನಾಟ್ ಈದರ್. ಓಕೆ, ನಾಟ್ ಈದರ್, ದ ಕ್ಲಾಸಿಕಲ್ ಫಿಸಿಸ್ಟ್ ಏನು ಮಾಡಿದೆ, ಇದನ್ನು ಒಂದು ಎಕ್ಸ್ಪೆರಿಮೆಂಟ್ ಒಳಗೆ ಆನ್ಸರ್ನ ಕೊಡ್ತಾನೆ ಅಂತ ಹೇಳ್ತಾನೆ. ಸೊ ಏನು, ಇಟ್ ವಾಸ್ ಸಪೋಸ್ ದಟ್ ದ ಈದರ್ ವಾಸ್ ಅ ಮೆಟೀರಿಯಲ್ ಸಬ್ಸ್ಟೆನ್ಸ್ ದಟ್ ಫಿಲ್ಡ್ ಆಲ್ ಸ್ಪೇಸ್. ಸೊ ಈದರ್ ಅಂತ ಒಂದು ಮೆಟೀರಿಯಲ್ ಸಬ್ಸ್ಟೆನ್ಸು ತಗೊಂಡ್ರು, ಅದ್ರಾಗ ಏನಾಗ್ತದೆ ಸ್ಪೇಸ್ನ ಫಿಲ್ ಮಾಡ್ತಾನೆ ಅಂತ ಹೇಳ್ತಾನೆ. ಸೊ ಆಮೇಲೆ ಮೈಕಲ್ಸನ್ ಆ್ಯಂಡ್ ಮೋರ್ಲೆ ಇವರಿಬ್ಬರು ಏನು ಮಾಡ್ತಾರೆ, ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ
OHIO ಒಳಗೆ OHIO ಓಕೆ OHIO ಒಳಗೆ ಒಂದು ಸಾರಿ OHIO ಒಳಗೆ ಏನು ಮಾಡ್ತಾರೆ ಅವರಿಬ್ಬರು ಒಂದು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತಾರೆ ಓಕೆ ಸೊ ಎದಕ್ಕಂತಂದ್ರೆ ಮೂಮೆಂಟ್ ಆಫ್ ದ ಅರ್ತ್ನ ಇನ್ವೆಸ್ಟಿಗೇಷನ್ ಮಾಡಕ್ಕಂದ್ರೆ ಇದೇ ತಗೊಂಡು ಮೂಮೆಂಟ್ ಆಫ್ ದ ಅರ್ತ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಸೊ ಆ ಎಕ್ಸ್ಪೆರಿಮೆಂಟ್ ಒಳಗೆ ನಮ್ಮ ಲೈಟ್ ಬೀಮ್ಸ್ ಹೆಂಗೆ ಟ್ರಾವೆಲ್ ಆಗ್ತದೆ ಅಂತ ಹೇಳ್ತಾನೆ ಓಕೆ ದೇ ಸ್ಪ್ಲಿಟ್ ಅ ಬೀಮ್ ಆಫ್ ಲೈಟ್ ಇಂಟು 2 ಓಕೆ ಒಂದು ಲೈಟ್ ರೇಸ್ನ ಎರಡಾಗಿ ಸ್ಪ್ಲಿಟ್ ಮಾಡ್ತಾನೆ ಓಕೆ ಸೊ ಅಲ್ಲಿ ಸ್ಪ್ಲಿಟ್ಟಿಂಗ್ ಏನು ಈಸಿ ಇದೆ ರೀ ಒಂದು ಏನಾರ ಡಿವೈಸ್ ಇರ್ತಾವೆ ಫಿಸಿಕ್ಸ್ ಒಳಗೆ ನೋಡಿರ್ತೀವಿ ನೀವು ಒಂದು ಡಿವೈಸ್ನಿಂದ ನಾವು ಲೈಟ್ ಬೀಮ್ಸ್ನ 2 ಆಗಿ ಸ್ಪ್ಲಿಟ್ ಮಾಡ್ಬೋದು ಓಕೆ ಸೊ ಒಂದು ಲೈಟ್ ಬೀಮ್ನ ಎರಡಾಗಿ ಸ್ಪ್ಲಿಟ್ ಮಾಡ್ತಾನೆ ಆ್ಯಂಡ್ had it pass backwards and forwards between mirrors okay in 2 direction at right angle ಸೊ ಎರಡಾಗಿ ಸ್ಪ್ಲಿಟ್ ಮಾಡಿ ಒಂದು ನಡ್ಬರ್ಕ ರೈಟ್ ಆ್ಯಂಗಲ್ ಟ್ರಯಾಂಗಲ್ದ ಮಿರರ್ ಇರ್ತಾನೆ ಓಕೆ ಸೊ ಆ ಮಿರರಿಗೆ ಫ್ರಂಟ್ ಸೈಡಿಂದ ಒಂದು ಲೈಟ್ ಹಾಕ್ತಾನೆ ಬ್ಯಾಕ್ ಸೈಡಿಂದ ಒಂದು ಲೈಟ್ ಹಾಕ್ತಾನೆ ಓಕೆ ನೆಕ್ಸ್ಟ್ ದೇ ಕ್ಯಾಲ್ಕುಲೇಟೆಡ್ ದಟ್ ದ ಡ್ರಿಫ್ಟ್ ಆಫ್ ಇದರ್ ಪಾಸ್ ದ ಅರ್ತ್ ಆ್ಯಸ್ ಇಟ್ ರೊಟೇಟೆಡ್ ವುಡ್ ಮೀನ್ ದ್ಯಾಟ್ ದ 2 beams of light when recombined would not quite fit together ಓಕೆ ಸೊ ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ ಅದೇನು ಮಿರರ್ ಇರ್ತದಲ್ಲ ಅದನ್ನು ಅರ್ತ್ ಅಂತ ಕನ್ಸಿಡರ್ ಮಾಡಿರಿ ಅಂತ ಹೇಳ್ತಾನೆ ಸೊ ಅದನ್ನು ರೊಟೇಟ್ ಮಾಡ್ತಾನೆ ಅರ್ತ್ನ ರೊಟೇಟ್ ಮಾಡ್ಕೊತ ಹೋಗ್ತಾನೆ ಸೊ ರೊಟೇಟ್ ಮಾಡಿದಿಂದ ಏನಾಗ್ತದೆ ಸೊ ಅವೆರಡೂ ಏನಿರ್ತಾವಲ್ಲ ಲೈಟ್ ಬೀಮ್ಸ್ ಅವೆರಡೂ ರೀಕಂಬೈಂಡ್ ಆಗ್ತಾವೆ ಅಂತ ಹೇಳ್ತಾನೆ ಓಕೆ ಸೊ ಕನ್ಸಿಡರ್ ನೀವೇ ಒಂದು ಏನು ಕನ್ಸಿಡರ್ ಮಾಡಿರಿ ಮಿರರ್ ನಡ್ಬರ್ಕ್ ಇಡ್ತಾನೆ ಸೊ ಮಿರರ್ ನಡ್ಬರ್ಕ್ ಇಟ್ಟು ಮುಂದೊಂದು ಲೈಟ್ ಹಾಕ್ತಾನೆ ಇನ್ನೊಂದು ಲೈಟ್ ಹಾಕ್ತಾನೆ ಒಂದೇ ಲೈಟ್ ಬೀಮ್ ತಗೋತಾನೆ ಓಕೆ ಸೊ ಒಂದೇ ಲೈಟ್ ಬೀಮ್ ತೊಗೊಂಡು ಅವೆರಡನ್ನೂ ಸ್ಪ್ಲಿಟ್ ಮಾಡಿ ಮುಂದೊಂದು ಲೈಟ್ ಹಾಕ್ತಾನೆ ಇನ್ನೊಂದು ಲೈಟ್ ಹಾಕ್ತಾನೆ ಓಕೆ ಸೊ ಲೈಟ್ ಹಾಕಿ ನಡ್ಬರ್ಕ್ ಒಂದು ಮಿರರ್ ಇರ್ತಾನೆ ಸೊ ಆ ಮಿರರ್ನ ಅರ್ತ್ ಅಂತ ಕನ್ಸಿಡರ್ ಮಾಡಿರಿ ಅಂತ ಹೇಳ್ತಾನೆ ಓಕೆ ಸೊ ಇಲ್ಲೇನು ಹೇಳ್ತಾನೆ ಹೆಂಗೆ ಅರ್ತ್ ರೊಟೇಟ್ ಆಗ್ತದಲ್ಲ ಅಂದ್ರೆ ಆ ಮಿರರ್ನ ರೊಟೇಟ್ ಮಾಡ್ತಾನೆ ಸೊ ಹೆಂಗೆ ಅರ್ತ್ ರೊಟೇಟ್ ಆಗ್ತದಲ್ಲ ಹಂಗೆ ಬಾಜುಕಿನ ಲೈಟ್ ಬೀಮ್ಸ್ಗಳು ಏನಿರ್ತಾವಲ್ಲ ಅವೆಲ್ಲನೂ ರೀಕಂಬೈಂಡ್ ಹಾಕೋತ ಹೋಗ್ತದೆ ಅಂದ್ರೆ ಅವೆರಡು ಮತ್ತು ಕಂಬೈನ್ ಆಗ್ತಾವೆ ಓಕೆ ಸೊ ಕಂಬೈನ್ ಆದಾಗ ಅವು ಏನಿರ್ತಾವಲ್ಲ ಮತ್ತು ಫಿಟ್ ಆಗಂಗಿಲ್ಲ ಅಂತ ಹೇಳ್ತಾನೆ ಸೊ ಗೆದರ್ ಸ್ಪ್ಲಿಟ್ ಮಾಡ್ದಿಂದ ಮತ್ತು ಅವೆರಡೂ ಫಿಟ್ ಆಗಂದ್ರೆ ಆಗಂಗಿಲ್ಲ ಅಂತ ಹೇಳ್ತಾನೆ ಓಕೆ ಒನ್ ಬೀಮ್ ವುಡ್ ಬಿ ಇಂಪೆಂಡೆಡ್ ಆ್ಯಸ್ ಇಟ್ ಫ್ಲೋಡ್ ಅಗೇನೆಸ್ಟ್ ದ ಡೈರೆಕ್ಷನ್ ಆಫ್ ದ ಐದರ್ ಯಾಕೆ ಫಿಟ್ ಆಗಂಗಿಲ್ಲ ಅಂತಂದರೆ ಅವೆರಡು ಅಪೋಸಿಟ್ ಡೈರೆಕ್ಷನ್ನಾಗಿರ್ತಾವೆ ರೀಕಂಬೈನ್ ಆಗ್ತಾವೆ ಓಕೆ ಬಟ್ ಅವನ್ನ ಕರೆಕ್ಟಾಗಿ ಮ್ಯಾಚ್ ಆಗಂಗಿಲ್ಲ ಅಥವಾ ಫಿಟ್ ಆಗಂಗಿಲ್ಲ ಅಂತ ಹೇಳ್ತಾನೆ ಇನ್ ದ ಇವೆಂಟ್ ವೆನ್ ದ 2 beams ಆಫ್ ಲೈಟ್ ಕೇಮ್ ಟುಗೆದರ್ ಅಗೇನ್ ದೇ ಮ್ಯಾಚ್ಡ್ ಪರ್ಫೆಕ್ಟ್ಲಿ ಓಕೆ ಸೊ ಸಮ್ಟೈಮ್ಸ್ ಏನು ಹೇಳ್ತಾನೆ ಅವು ರೀಕಂಬೈನ್ ಆದಾಗ ಫಿಟ್ ಆಗಂಗಿಲ್ಲ ಅಂತ ಹೇಳ್ತಾನೆ ಓಕೆ ಬಟ್ ಸಮ್ಟೈಮ್ಸ್ ಏನಿದೆ ಅವು ಮ್ಯಾಚ್ ಆದಾಗ ರೀಕಂಬೈನ್ ಆದಾಗ ಮ್ಯಾಚ್ ಆಗ್ತಾವೆ ಅಂತ ಹೇಳ್ತಾನೆ ಓಕೆ ಸೊ ಎರಡೂ ಕೇಸಸ್ ಆಗ್ತಾವೆ ರೀಕಂಬೈನ್ ಆದಾಗ ಮ್ಯಾಚ್ ಆಗಂಗಿಲ್ಲ ಒಂದು ರೀಕಂಬೈನ್ ಆದಾಗ ಮ್ಯಾಚ್ ಆಗ್ತಾವೆ ಅಂತ ಹೇಳ್ತಾನೆ ಸೊ ಇದರಿಂದ ಮೈಕಲ್ಸನ್ ಏನು ಹೇಳ್ತಾನೆ ಅಂತಂದ್ರೆ ಮೈಕಲ್ಸನ್ ಕನ್ಕ್ಲೂಷನ್ ವಾಸ್ ದ್ಯಾಟ್ the either closest to the earth must rotate with it okay so ಮೈಕಲ್ಸನ್ ಕನ್ಕ್ಲೂಷನ್ ಏನಿರ್ತಂತಂದ್ರೆ ಹೆಂಗೆ ಅರ್ತ್ ರೊಟೇಟ್ ಆಗ್ತದಲ್ಲ ಅದ್ರದ್ದು ಬೀಮ್ಸ್ಗಳು ಏನದಾವಲ್ಲ ಅದ್ರ ಸುತ್ತಾನೆ ರೊಟೇಟ್ ಆಗ್ತದೆ ಅಂತ ಹೇಳ್ತಾನೆ ಓಕೆ ನೆಕ್ಸ್ಟ್ ಮತ್ತು ಬರ್ತಾನೆ ಒಬ್ಬನೇ ಯಾರು ಇನ್ 1892 ಒಳಗೆ ಯಾರು ಬರ್ತಾನೆ ಫಿಜರ್ ಗ್ಲ್ಯಾಂಡ್ ಅಂತ ಬರ್ತಾನೆ ಅವ ಏನು ಹೇಳ್ತಾನೆ ನೋಡಿ ಪ್ರಪೋಸ್ ದಟ್ ದ ಐದರ್ ರಿಮೇನ್ಸ್ ಅಟ್ ರೆಸ್ಟ್ ರಿಲೇಟಿವ್ ಟು ದ ಅರ್ತ್ ಓಕೆ ಸೊ ಅರ್ತ್ ಜೊತೆ ಅವೆರಡೂ ರೆಸ್ಟ್ನಾಗಿರ್ತಾವೆ ಅಂತ ಹೇಳ್ತಾನೆ ಓಕೆ ಈ ಫರ್ದರ್ ಪ್ರಪೋಸ್ ದ್ಯಾಟ್ ದ ಬಾಡಿ ಟ್ರಾವೆಲಿಂಗ್ ಇನ್ ಸ್ಪೇಸ್ ವುಡ್ ಕಾಂಟ್ಯಾಕ್ಟ್ ಇನ್ ಸೈಜ್ ಟು ಎ minute degree as it moved through the ether ಓಕೆ ಸೊ ಏನು ಹೇಳ್ತಾನೆ ನೋಡ್ರಿ ಫಿಜರ್ ಗ್ಲ್ಯಾಂಡ್ ಏನು ಹೇಳ್ತಾನೆ ಅಂತಂದ್ರೆ ಇದರ್ ರಿಮೇನ್ಸ್ ಅಟ್ ರೆಸ್ಟ್ ರಿಲೇಟೆಡ್ ಟು ದ ಅರ್ತ್ ಓಕೆ ಸೊ ಅರ್ತ್ ರೆಸ್ಟ್ನಾಗಿದ್ದಾಗ ಅವನು ರೆಸ್ಟ್ ಇರ್ತದೆ ಅಂತ ಹೇಳ್ತಾನೆ ಓಕೆ ಆ್ಯಕ್ಚುಲಿ ಅರ್ತಲ್ಲಿ ರೆಸ್ಟ್ನಾಗಿರ್ತದೆ ಸೊ ಅರ್ತ್ ಹೆಂಗೆ ಮೂವ್ ಹೋಗ್ತಾವೆ ಹಂಗೆ ಅದನ್ನು ಮೂವ್ ಆಗ್ತದೆ ಮತ್ತು ಇನ್ನೊಂದು ಏನು ಹೇಳ್ತಾನೆ ನೋಡ್ರಿ ಇನ್ನೊಂದು ಥಿಯರಿ ಪ್ರಪೋಸ್ ಮಾಡ್ತಾನೆ ಏನು ಬಾಡಿ ಟ್ರಾವೆಲಿಂಗ್ ಇನ್ ಸ್ಪೇಸ್ ವುಡ್ ಕಾಂಟ್ರಾಕ್ಟ್ ಇನ್ ಸೈಜ್ ಟು ಅ minute degree as it moved through the either ಓಕೆ ಸೊ ಇಲ್ಲೇನಾಗ್ತದೆ ಅಂತಂದರೆ ಬಾಡಿ ಹೆಂಗೆ ಸ್ಪೇಸ್ನ ಟ್ರಾವೆಲ್ ಆಗ್ತದಲ್ಲ ಹಂಗೆ ಸೈಜ್ ಏನಾಗ್ತದೆ ಮಿನಿಟ್ ಡಿಗ್ರಿ ಒಳಗೆ ಮೂವ್ ಆಗ್ತದೆ ಅಂತ ಹೇಳ್ತಾನೆ ಓಕೆ ದ ಮಿನಿಟ್ ಡಿಗ್ರಿ ಕುಡ್ ನಾಟ್ ಬಿ ಮೆಷರ್ಡ್ ಹೌಎವರ್ ಹಿ ಸೆಡ್ ಬಿಕಾಸ್ ದ ಮೆಷರಿಂಗ್ ರಾಡ್ ವುಡ್ ಕಾಂಟ್ರಾಕ್ಟ್ ಲೈಕ್ ವೈಸ್ ಸೊ ಆ ಮಿನಿಟ್ ಡಿಗ್ರಿನ ಮೆಷರ್ ಮಾಡಬಾರ್ದು ಅಂತ ಹೇಳ್ತಾನೆ ಸೊ ಬಾಡಿ ಏನು ಟ್ರಾವೆಲ್ ಆಗ್ತದಲ್ಲ ಅದು ಮಿನಿಟ್ ಡಿಗ್ರಿ ಒಳಗೆ ಆಗ್ತದೆ ಅಂತ ಹೇಳ್ತಾನೆ ಬಟ್ ಆ ಮಿನಿಟ್ ಡಿಗ್ರಿನ ಮೆಷರ್ ಮಾಡ್ಬೋದು ಅಂತ ಹೇಳ್ತಾನೆ ಓಕೆ ಸೊ ಮೇ ಬಿ ನಾ ಫಸ್ಟ್ ಲೈನ್ ಒಳಗೆ ಒಂದು ಲೈನ್ ಹಾಕ್ಸಿನ ಟೈಪ್ ಮಾಡಬೇಕಾದಾಗ ಸೊ ಆ್ಯಕ್ಚುಲಿ ಅಲ್ಲಿ ಏನು ಹೇಳ್ತಾನೆ ಅಂತಂದರೆ ಸಾರಿ
ಫಿಸರ್ಗ್ಲೈನ್ ಏನು ಹೇಳ್ತಾನೆ ಅಂತಂದ್ರೆ ಒಂದು ವರ್ಕ್ ಮಾಡಬೇಕಾದಾಗ ಇನ್ನೊಂದು ರೆಸ್ಟ್ನಾಗ ಇರ್ತದೆ ಅಂತ ಹೇಳ್ತಾನೆ. ಅಲ್ಲಿ ಟೈಪ್ ಮಾಡಬೇಕಾದಾಗ ಲೈನ್ ಇದು ಆರ್ಸಿನ್ ಲೈನ್. ಓಕೆ, ಸೊ ಜಸ್ಟ್ ಇನ್ ದ ಟೆಕ್ಸ್ಟ್ ಬುಕ್. ಸೊ ಅಂದರೆ ಈಗ ಸನ್ ವರ್ಕ್ ಮಾಡಬೇಕಾದಾಗ ಮೂನ್ ರೆಸ್ಟ್ನಾಗ ಇರ್ತಾನೆ, ಮೂನ್ ವರ್ಕ್ ಮಾಡಬೇಕಾದಾಗ ಸನ್ ರೆಸ್ಟ್ನಾಗ ಇರ್ತಾನಂತ ಅವ ಹೇಳ್ತಾನೆ. ಓಕೆ, ಬಟ್ ಮೈಕಲ್ಸನ್ ಏನು ಹೇಳಿದ, ಹೆಂಗೆ ಅರ್ತ್ ಮೂವ್ ಆಗ್ತದಲ್ಲ ಹಂಗೆ ಅವೆರಡೂ ಕಂಬೈನ್ ಆಗ್ತಾವ ಅಂತ ಹೇಳಿದ, ಎರಡು ಲೈಟ್ನ. ಓಕೆ, ಯಾರು ಮೈಕಲ್ಸನ್. ಸೊ ಮೈಕಲ್ಸನ್ ಏನು ಹೇಳಿದ ನೋಡಿರಿ, ಕನ್ಫ್ಯೂಷನ್ ಮತ್ತೆ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಮೈಕಲ್ಸನ್ ಅರ್ತ್ ಮೂವ್ ಆದಂಗೆ ಅವೆರಡೂ ಲೈಟ್ ಬೀಮ್ಸ್ ಏನಿರ್ತಾವಲ್ಲ ರೀಕಂಬೈನ್ ಆಗ್ತಾವ ಅಂತ ಹೇಳ್ತಾನೆ. ಓಕೆ, ಬಟ್ ಇವ ಏನು ಹೇಳತ್ತಾನೆ ಫಿಸರ್ಗ್ಲೈಂಡ್, ಅವು ಒಂದು ವರ್ಕ್ ಮಾಡಬೇಕಾದಾಗ ಒಂದು ರೆಸ್ಟ್ನಾಗ ಇರ್ತಾವೆ, ಒಂದು ವರ್ಕ್ ಮಾಡಬೇಕಾದಾಗ ಇನ್ನೊಂದು ರೆಸ್ಟ್ನಾಗ ಇರ್ತಾವೆ ಅಂತ ಹೇಳ್ತಾನೆ. ಓಕೆ, ಸೊ ಅದ್ರ ಬಗ್ಗೆ ಆದಮೇಲೆ ಮತ್ತು ಮಿನಿಟ್ ಡಿಗ್ರಿ ಬಗ್ಗೆ ಹೇಳ್ತಾನೆ. ಅಂದರೆ ಅದ್ರದ್ದು ಏನು ಟ್ರಾವೆಲ್ ಆಗ್ತಿದ್ಲ ಅದನ್ನು ಸೈಜ್ನ ಹೆಂಗೆ ಇದು ಮೆಷರ್ ಮಾಡ್ತೀವಿ ಅಂದರೆ ಮಿನಿಟ್ ಡಿಗ್ರಿ ಒಳಗೆ ಮೆಷರ್ ಮಾಡ್ತೀವಿ ಅಂತ ಹೇಳ್ತಾನೆ. ಬಟ್ ಅದನ್ನು ಮತ್ತೆ ಮೆಷರ್ ಮಾಡಬಾರ್ದು ಅಂತ ಹೇಳ್ತಾನೆ. ಓಕೆ, ಸೊ ಇಟ್ ವಾಸ್ ಅ ಪ್ರಾಬ್ಲಮ್ ಆಫ್ ದಿಸ್ ಕೈಂಡ್ ಅದು ಹೆಂಗೆ. ಸೊ ಇದೆಲ್ಲ ಕನ್ಫ್ಯೂಷನ್, ಇದೆಲ್ಲ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡಿದ್ರೆ, ಐನ್ಸ್ಟೀನ್. ಓಕೆ, ಸೊ ಐನ್ಸ್ಟೀನ್ ಬಂದ ಒಂದು ಇಂಟೆಲಿಜೆಂಟ್ ಮೈಂಡ್ನಿಂದ ಅದನ್ನು ಸಾಲ್ವ್ ಮಾಡ್ದ ಅಂತ ಹೇಳ್ಬೋದು. ಸೊ ಒನ್ಸ್ ಅಗೇನ್ ಇಟ್ ಸೇಮ್ ಸೈನ್ಸ್ ವಾಸ್ ಫಾರ್ಮ್ಲಿ ಬ್ಯಾಕ್ ಇನ್ ದ ವರ್ಲ್ಡ್ ಆಫ್ ಐಡಿಯಾಸ್. ಸೊ ಇದನ್ನು ವರ್ಲ್ಡ್ ಆಫ್ ಐಡಿಯಾಸ್ ಅಂತ ಹೇಳಿ ತೊಗೊಂಡು ಅವ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, ಸೊ ವರ್ಲ್ಡ್ ಆಫ್ ಐಡಿಯಾಸ್ ನೆಕ್ಸ್ಟ್ ವೀಡಿಯೋಸ್ನ ನೋಡೋಣ. ಅಂಡರ್ಸ್ಟುಡ್ ಆಯ್ತಲ್ಲ. ಸೊ ಇದೇನಂದ್ರೆ ಜಸ್ಟ್ ಇಂಟ್ರೊಡಕ್ಷನ್, ಸೈನ್ಸ್ ಹೆಂಗೆ ಬಂತು. ಓಕೆ, ಸ್ಟಾರ್ಟಿಂಗ್ ಸೈನ್ಸ್ ಬಗ್ಗೆ ಹೆಂಗಿತ್ತು, ಮೆಡಿವಲ್ ಸೈನ್ಸ್ನ ಹೆಂಗಿತ್ತು, ರಿನೈಸೆನ್ಸ್ ಆದಮೇಲೆ ಹೆಂಗೆ ಸೈನ್ಸ್ ಬಂತು. ಓಕೆ, ಆಮೇಲೆ 20th century ಒಳಗೆ ಒಂದು ಪ್ಲ್ಯಾನ್ ಮಾಡಿದರೆ ಏನು ಥೇರಿ ಕುಡ್ ನಾಟ್ ಬಿ ಟೆಸ್ಟೆಡ್ ಆ್ಯಂಡ್ ರಿಸಲ್ಟ್ ಕುಡ್ ನಾಟ್ ಬಿ ಮೆಷರ್ಡ್ ಅಂಥೇಳಿ. ಆಮೇಲೆ ಅದ್ರಾಗ ನ್ಯೂಟನ್ ಬಂದು ಏನು ಹೇಳ್ತಾನೆ, ದಿಸ್ ವಾಟ್ ವಿ ಕ್ಯಾನ್ ಸೇ ದಟ್ ಟೈಮ್ ಆ್ಯಂಡ್ ಸ್ಪೇಸ್ ಏನದ ಫಿಕ್ಸ್ಡ್ ಮತ್ತು ಅಬ್ಸಲ್ಯೂಟ್ ಇದೆ, ಸೊ ಅದನ್ನು ಮೆಷರೇಬಲ್ ಮಾಡಲ್ಲ ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಕ್ವಶನ್ ಕೇಳ್ತಾನೆ ನ್ಯೂಟನ್ಗೆ ಏನಂಥೇಳಿ, ವೇವ್ಸ್ ವಾಟರ್ನಾಗ ಟ್ರಾವೆಲ್ ಆಗ್ತದೆ, ಆಮೇಲೆ ಸೌಂಡ್ ವೇವ್ಸ್ ಅಟ್ಮಾಸ್ಫಿಯರ್ನಾಗ ಟ್ರಾವೆಲ್ ಆಗ್ತದೆ, ಮತ್ತು ಲೈಟ್ ವೇವ್ಸ್ ಹೆಂಗೆ ಟ್ರಾವೆಲ್ ಆಗ್ತದೆ ಅಂತ. ಸೊ ಅದ್ರ ಸಲಾಗಿ ಮೈಕಲ್ಸನ್ ಏನು ಮೊದಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಸೊ ಅವನ ಎಕ್ಸ್ಪೆರಿಮೆಂಟ್ ಪ್ರಕಾರ ಏನದಲ್ಲ, ಹೆಂಗೆ ಅರ್ತ್ ಮೂವ್ ಆಗ್ತದೆ ಅವೆರಡು ರೀಕಂಬೈನ್ ಆಗ್ತವೆ. ರೀಕಂಬೈನ್ ಆದಾಗ ಒಮ್ಮೆ ಮ್ಯಾಚ್ ಆಗ್ತಾವೆ, ಒಮ್ಮೆ ಮ್ಯಾಚ್ ಆಗಂಗಿಲ್ಲ. ಬಟ್ ಫಿಸರ್ಗ್ಲೈಂಡ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಅವೇನು ಹೇಳ್ತಾನೆ, ಒಂದು ವರ್ಕ್ ಮಾಡೋಕತ್ತಾಗ ಇನ್ನೊಂದು ರೆಸ್ಟ್ನಾಗಿರ್ತದೆ, ಇನ್ನೊಂದು ವರ್ಕ್ ಮಾಡಬೇಕಾದಾಗ ಇನ್ನೊಂದು ರೆಸ್ಟ್ನಾಗಿರ್ತದೆ ಅಂತ ಹೇಳ್ತಾನೆ. ಸೊ ಅದ್ರ ಬಗ್ಗೆ ಆದಮೇಲೆ ಎಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಯಾರು ಇವ ಬಂದೆ ಹೂದಸ್ ಐನ್ಸ್ಟೀನ್. ಓಕೆ, ಸೊ ಐನ್ಸ್ಟೀನ್ ಬಂದು ಏನು ಮಾಡ್ತಾನೆ, ಅವನ್ನೆಲ್ಲ ವರ್ಲ್ಡ್ ಆಫ್ ಐಡಿಯಾಸ್ ಅಂತೇಳಿ ಅವನ್ನ ಸಾಲ್ವ್ ಮಾಡ್ತಾನೆ. ಸೊ ಅದು ವರ್ಲ್ಡ್ ಆಫ್ ಐಡಿಯಾಸ್ ಏನಿದೆ ನೆಕ್ಸ್ಟ್ ವಿಡಿಯೋದಾಗ ನೋಡೋಣ. ಓಕೆ, ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್.